ಆದ ಕುಮಾರ್ ಅವ್ರನ್ನ ನಾವು ಮಾತಾಡಿಸ್ತಾ ಇದ್ವಿ. ಕುಮಾರ್ ಅವರೇ, ಅಂತಿಮ ಎಕ್ಸ್ಪೆಕ್ಟೇಷನ್ ಏನಿದೆ ಈ ವರದಿಯ ಬಗ್ಗೆ? ಈ ವರದಿಯ ಬಗ್ಗೆ ನಾವು ಇವತ್ತೇನೂ ವಿರೋಧ ಮಾಡಿಲ್ಲ. ಇಲ್ಲೇ ನಮ್ಮ ಸ್ನೇಹಿತರಿದ್ದಾರೆ ರೇಣುಕಾ ಪ್ರಸನ್ನ ಅವರು. ಕಳೆದ 10 ವರ್ಷಗಳ ಹಿಂದೆಯೇ 2016ರಲ್ಲೇ ನಾವು ಈ ಜಾತಿ ಗಣತಿ ಆಗಿನ ಕಾಂತರಾಜ್ ಆಯೋಗ ವರದಿಯನ್ನು ಕೊಡಬೇಕು ಅಂತ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಸೋರಿಕೆ ಆಗಿತ್ತು ಅವತ್ತೇ. ಆ ವರದಿ ನಾವು ಊಹೆ ಮಾಡಿದ್ವಿ, ಇದು ಊಹಾತ್ಮಕವಾಗಿದೆ ವರದಿ, ಇದು ಏನಿದೆ ಅಂತೇಳಿ ನಾವಿಬ್ಬರೂ ಆಗಲೇ ಜಂಟಿ ಸಭೆಯನ್ನು ಕಳೆದ 9 ವರ್ಷಗಳ ಹಿಂದೆಯೇ ಒಕ್ಕಲಿಗರ ಲಿಂಗಾಯತರ ಜಂಟಿ ಸಭೆ 3 ಬಾರಿ ನಾವು ಮಾಡಿದ್ವಿ. ಆ ಊಹೆ ಈಗ ನಿಜ ಆಗಿದೆ. ಈ ವರದಿಯನ್ನು ಈಗ ಕೊಟ್ಟಂಥ ಸಂದರ್ಭದಲ್ಲಿ ನೋಡಿದಾಗ ಮಾಧ್ಯಮದಲ್ಲಿ ಮತ್ತು ಸಚಿವರ ವರದಿನಲ್ಲಿ ಬಂದಾಗ ನೋಡಿದಾಗ ನಮ್ಮ ಊಹೆ ನಿಜವಾಗಿದೆ. ಇವರು ಒಂದು ಕಡೆ ಜಾತಿ ಗಣತಿ ಅಂತಾರೆ, ಇನ್ನೊಂದು ಕಡೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತಾರೆ. ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ. ಈಗ ಬಹುತೇಕ 95% ಜನ ನಾವೇನು ಯಾವ ಪಕ್ಷದ ಯಾವ ಧರ್ಮದ ಜಾತಿಯ ಆಧಾರವಾಗಿ ನಾವು ಕೇಳಲ್ಲ. ಯಾರನ್ನೇ ಹೋಗಿ ಕೇಳಿ ನಮ್ಮ ಮನೆಗೆ ಬಂದಿಲ್ಲ, ಅದು ಯಾವಾಗ ಬಂದಿದ್ರೋ ಗೊತ್ತಿಲ್ಲ ಅಂತ. ಅದಕ್ಕೊಂದು ದಾಖಲೆ ಆದರೂ ಇರಬೇಕು. ಮೊದಲು ಸೆನ್ಸಸ್ ಮಾಡಿದ್ರೆ ನಮ್ಮ ಮನೆ ಮೇಲೆ ಬರೆಯೋರು. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ನೋಡ್ತಿದ್ವಿ, ಈ ಥರ ಸೆನ್ಸಸ್ ಆಗಿದೆ, ಈ ಮನೆ ಈ ಸಂಖ್ಯೆ ಇದ್ದಾರೆ ಅಂತ. ಈಗ ಅದು ಯಾವ ದಾಖಲೆನೂ ಇಲ್ಲ, ಎಲ್ಲಿ ಬರ್ಕೊಂಡೋದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ. ಸೊ ಅದರಲ್ಲಿ ಒಳಪಂಗಡಗಳನ್ನು ಸೇರಿಸಿ ಹೊಡೆಯುವಂಥ ಕೆಲಸವನ್ನು ಯಾಕೆ ಸರ್ಕಾರ ಮಾಡ್ತೋ, ಆವಾಗ ಆಯೋಗದ ಅಧ್ಯಕ್ಷರಿಗೆ ಯಾರು ಕೊಟ್ಟರು, ವೈಜ್ಞಾನಿಕವಾಗಿ ಮಾಡ್ತೀವಿ, ವೈಜ್ಞಾನಿಕವಾಗಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿ ಮಾಡಿರಬೇಕಾದ್ರೆ ಅದು ಸಮಿತಿಯ ನೇಮಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಾದ ಸದಸ್ಯರನ್ನು ನೋಡಿದ್ರೆ ಇರುವಂಥದ್ದು ರಾಜ್ಯದ ಪ್ರಬಲ ಸಮುದಾಯಗಳು ಸರ್. ನೀವು ಆರ್ಥಿಕವಾಗಿ ಸಕ್ಷಮವಾಗಿರುವಂಥ ಜನ ಜಾಸ್ತಿ ಇರುವ ಸಮುದಾಯಗಳು, ಪೊಲಿಟಿಕಲಿ ಡಾಮಿನೆಂಟ್ ಸಮುದಾಯಗಳು ಒಂದು ದೊಡ್ಡ ಮನಸ್ಸು ಮಾಡಿ ಶೋಷಣೆಗೊಳಗಾದಂಥವ್ರು, ತುಳಿತಕ್ಕೊಳಗಾದಂಥವ್ರು ಅವ್ರದ್ದೇನೋ ಮೀಸಲಾತಿ ಜಾಸ್ತಿ ಮಾಡ್ತಾರಂತೆ, ಸಂಖ್ಯೆ ಜಾಸ್ತಿ ಇದೆಯಂತೆ, ಇರಲಿ ಬಿಡಿ ಅನ್ನಿ. ಈಗ ಸಮಾಜ ನಿರ್ಮಾಣ ಮಾಡೋದು ಅಂದ್ರೆ ಏನು? ಮತ್ತೆ ಈಗ ಸಮಾಜವನ್ನು ನಿರ್ಮಾಣ ಮಾಡೋದು ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಶೆಡ್ಯೂಲ್ 16 ನೋಡಿ. ಆ ಸಮಾಜವಾದವನ್ನು ಮಾತಾಡ್ತಾ ಇಲ್ಲ ಇವರು. ಕಾರ್ಲ್ ಮಾರ್ಕ್ಸನ ಸಮಾಜವಾದವನ್ನು ಮಾತಾಡ್ತಾ ಇದ್ದಾರೆ. ನಾವು ಯಾವತ್ತೂ ಕಳೆದ ಸ್ವತಂತ್ರದ ನಂತರ ಮತ್ತು ಏನು ಮೀಸಲಾತಿ ಜಾರಿ ಸಂದರ್ಭದಲ್ಲಿ ನಾವು ಯಾವತ್ತೂ ಯಾವ ವರ್ಗದವರೆಗೂ ಎಲ್ಲ ಕೊಟ್ಟಂಥ ಯೋಜನೆಗಳಿರ್ಬೋದು, ಮೀಸಲಾತಿ ಇರ್ಬೋದು, ಯಾವತ್ತೂ ಒಕ್ಕಲಿಗರಾಗಲಿ ಲಿಂಗಾಯತರಾಗಲಿ ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಆ ವಿಚಾರಗಳಿಗೆ ನಾವು ಯಾವತ್ತೂ ಧ್ವನಿಯಾಗಿಲ್ಲ. ಅವ್ರಿಗೆ ಏನೇನು ಕೊಡಬೇಕು ಎಲ್ಲವನ್ನೂ ಕೊಟ್ಟಿದ್ದಾರೆ. ಸುಮ್ಮನೆ ಇಲ್ಲದನ್ನು ನಾವು ಆಗ ಮಾಡ್ತೀವಿ, ಈಗ ಮಾಡ್ತೀವಿ, 80% ಮಾಡ್ತೀವಿ, ಅದಾಗದೇ ಇರೋದು ಕೆಲಸ. ಸುಮ್ಮನೆ ಎರಡೂ ಸಮುದಾಯಗಳು ಬಲಿಷ್ಠರಾಗಿದ್ದಾರೆ, ಪ್ರಬಲರಾಗಿದ್ದಾರೆ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತ ಯಾರು ಹೇಳಿದ್ದು? ಯಾವತ್ತಿನ ಅಧ್ಯಯನ ಹೇಳ್ತಾ ಇದೆ? ಇವತ್ತಿನ ಅಧ್ಯಯನ ನೋಡಿ. ಒಕ್ಕಲಿಗರು ಎಷ್ಟು ಜನ ಬಡವರಿದ್ದಾರೆ. ಬೈಫರ್ಕೇಷನ್ ಆಗಿ ಹಳೆ ಮೈಸೂರು ಭಾಗದಲ್ಲಿ ಉದಾಹರಣೆಗೆ ಮಂಡ್ಯ ಜಿಲ್ಲೆ 20 ಕುಂಟೆಗೆ ಬಂದಿದ್ದಾರೆ ತಲಾ. ಬೆಂಗಳೂರಿನಲ್ಲಿ 99% ಲ್ಯಾಂಡ್ಲೆಸ್ ಪೀಪಲ್ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 70% ಲ್ಯಾಂಡ್ಲೆಸ್ ಪೀಪಲ್ ಇದ್ದಾರೆ. ಕೈಗಾರಿಕಾ ಅಭಿವೃದ್ಧಿಯ ಚಿಂತನೆಗಳಿಂದ ಬಹುತೇಕ ಭೂಮಿಗಳನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಭೂಮಿಗಳು ಬಡವರಿಲ್ಲದೆ ಇರೋ ಕಮ್ಯುನಿಟಿ ಇಲ್ಲ ಸರ್. ಎಲ್ಲರಲ್ಲೂ ಬಡವರು, ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ, ಎಲ್ಲ ಪಂಗಡಗಳಲ್ಲೂ ಉಪಪಂಗಡಗಳಲ್ಲೂ ಬಡವರಿದ್ದಾರೆ. ಆದರೆ ನೀವು ಸಾಮಾಜಿಕವಾಗಿ ಮೇಲ್ವರ್ಗದ ನಾವು ಸಾಮಾಜಿಕವಾಗಿ ಮೇಲಿದ್ದೀವಿ ಅಂತ ಹೇಳಿ ನಮ್ಮನ್ನು ತುಳಿಯುವಂಥ ಕೆಲಸ ನೀವು ಮಾಡ್ತೀವಿ. ನಿಮ್ಗೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ನಿಮಗೆ ಗ್ರಾಮ ಪಂಚಾಯತಿಲಿ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತಲ್ಲಿ ಕೊಟ್ಟವ್ರೆ, MLA ಕೊಟ್ಟಿದ್ದಾರೆ, MP ಕೊಟ್ಟಿದ್ದಾರೆ, ಸರ್ಕಾರದ ಫಂಡಲ್ಲೆಲ್ಲ ಕೊಟ್ಟಿದ್ದಾರೆ. ಈಗ ಮೀಸಲಾತಿಯನ್ನು ಮೊನ್ನೆ ಸರ್ಕಾರ ಹೇಳ್ತದೆ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ತರ್ತೀವಿ ಅಂತ ಮೊನ್ನೆ ಸರ್ಕಾರ ವಿಧಾನಸಭೆಯಲ್ಲಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡ್ತದೆ. ಹಾಗೆ ನಾವೇನು ವಿರೋಧ ಮಾಡಿದ್ವಾ? ಆದರೆ ಪ್ರವರ್ಗದಲ್ಲಿ ಬರ್ತಕ್ಕಂಥ 1A ಇರ್ಬೋದು, 2A ಇರ್ಬೋದು, 3B 2B ಇವ್ರಿಗೆಲ್ರಿಗೂ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಮೀಸಲಾತಿಯನ್ನು ಕೊಡಬೇಕು. ನೀವು KDBನಲ್ಲಿ ಕೊಡ್ತೀರಾ, ಮತ್ತು ಹೌಸಿಂಗ್ ಸೊಸೈಟಿನಲ್ಲಿ ಕೊಡ್ತೀರಾ, ಮತ್ತು ಗುತ್ತಿಗೆನಲ್ಲಿ ಕೊಡ್ತೀರಾ. ಒಂದು ಈ ಬೇರೆ ನಾವೇನು ಮಾಡ್ತಾ ಇದ್ದೀವಿ? ಒಕ್ಕಲಿಗರಲ್ಲಿ ಏನು ಬಡವರಿಲ್ವಾ? ಒಕ್ಕಲಿಗರ ಪರ್ಸೆಂಟೇಜ್ 4% ಕೊಟ್ಟಿದ್ದೀರಾ, ಲಿಂಗಾಯತರಿಗೆ 5% ಕೊಟ್ಟಿದ್ದೀರಾ. ನಮ್ಮಲ್ಲೇನು ಬಡವರಿಲ್ವಾ? ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಾ. ಸಾಮಾಜಿಕ